ಗುರುವಾರ ಬೆಳಗ್ಗೆ 10 ಗಂಟೆಗೆ ವಿನಾಯಕನ ಸನ್ನಿಧಿಗೆ ವಿನಾಯಕನ ದರ್ಶನಕ್ಕೆ ಬಂದೆ. ಪ್ರಶಾಂತವಾಗಿರೋ ವಾತಾವರಣ, ಹಾಗೆಯೇ ಗಂಧದ ಕಡ್ಡಿ ಮತ್ತು ತುಪ್ಪದ ದೀಪ ಮತ್ತು ಸಾಂಬ್ರಾಣಿ ಲೋಬಾನದ ಒಂದು ಘಮ ಪರಿಮಳ, ತುಂಬ ಒಂದು ಪ್ರಶಾಂತ ವಾತಾವರಣ, ತುಂಬ ಒಂದು ದೈವಿಕ ಭಾವನೆ, ಒಂದು ಸುಂದರವಾಗಿರೋ ಒಂದು ಭಾವನೆಯನ್ನು ಕೊಡ್ತಾ ಇತ್ತು, ಒಂದು ಶಕ್ತಿಯನ್ನು ಕೂಡ ಕೊಡ್ತಾ ಇತ್ತು ಅಂತ ಹೇಳ್ಬೋದು. ಗಿಡಗಳನ್ನ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡಗಳೆಲ್ಲನೂ. ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇದೇ ನೋಡಿ ನಮ್ಮ ಮನೆ ಹತ್ರ ಇರೋ ವಿನಾಯಕ ಸ್ವಾಮಿ ದೇವಸ್ಥಾನ. ಮತ್ತು ಇಲ್ಲಿ ನಾಗರಕಟ್ಟೆ ಇದೆ, ನಾಗದೇವತೆಗಳು, ನಾಗಬನ ಇದೆ. ಹಾಗೆಯೇ ಮತ್ತು ಇಲ್ಲಿ ತೆಂಗಿನ ಮರ, ಬಿಲ್ಪತ್ರೆ ಮರ, ಅಶ್ವತ್ಥ ವೃಕ್ಷ, ಇದೆಲ್ಲನೂ ಬೇವಿನ ಮರ, ಇದೆಲ್ಲ ಇದೆ. ದೈವಿ ವೃಕ್ಷಗಳೆಲ್ಲ ಇರೋ ಒಂದು ಪವಿತ್ರವಾದ ಪುಣ್ಯ ಗಣೇಶನ ಸ್ಥಳ ಅಂತ ಹೇಳ್ಬೋದು. ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ, ಈಶ್ವರನೂ ಇದ್ದಾರೆ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ನಾನು ಒಂದು ರೀಸೆಂಟಾಗಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬಂದಾಗ, ಅಂದರೆ ಯಾವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಬಂದಾಗ ನಾನು ಇಲ್ಲಿ ಅರ್ಚಕರನ್ನ ಕೇಳಿದ್ದೆ ದೇವಸ್ಥಾನದಲ್ಲಿ. ನಾವು ಇಲ್ಲಿ ಗಿಡಗಳು ಏನಾದರೂ ತೊಗೊಂಡು ಬಂದು ನೆಡ್ಬೋದಾ ಅಂತ ಕೇಳಿದ್ದೆ. ಆಯಿತು ನಡಿ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಬುಧವಾರ ದಿವಸ ನಾನು ಸಾಯಂಕಾಲ ಒಂದು 5 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಜೊತೆ ಹೋಗಿ ನರ್ಸರಿಗೆ ಹೋಗಿ ಒಂದು ಕಣಗ್ಲೆ ಹೂವು ಪಿಂಕ್ ಕಲರು ಮತ್ತು ಒಂದು ರೆಡ್ ಕಲರು ದಾಸವಾಳ. ಗಣೇಶನಿಗೆ ಅದೆರಡು ತುಂಬ ಇಷ್ಟ ಅಲ್ವಾ, ತುಂಬ ಪ್ರಿಯ ಗಣೇಶನಿಗೆ ಅಂದ್ಬಿಟ್ಟು ತೊಗೊಂಡು ಬಂದನಪ್ಪ. ತುಂಬ ಇಷ್ಟಪಟ್ಟು ತೊಗೊಂಬಂದೆ. 120 ರೂಪೀಸ್ ಒಂದು ಗಿಡ. ಸೊ 2 ಗಿಡ ತೊಗೊಂಡು ಬಂದೆ. ಆದರೆ ಆಮೇಲೆ ಏನಾಯಿತು ಅಂದರೆ, ನಾನು ಅಂದ್ಕೊಂಡಿದ್ದೆ ಇಲ್ಲಿ ನೆಲ ಕೆಂಪು ಮಣ್ಣು, ಮೃದುವಾಗಿರೋ ನೆಲ ಇರುತ್ತೆ, ಮಣ್ಣು ಅಲ್ಲ ಅಂತ ಅಂದ್ಕೊಂಡಿದ್ದೆ. ಈಸಿಯಾಗಿ ಹಾಕ್ಬಿಡ್ಬೋದು. ಅಂದರೆ ನಾರ್ಮಲಾಗಿ ನಾವು ಹೇಗೆ ಒಂದು ನೆಲದಲ್ಲಿ ಗಿಡ ಹಾಕ್ತೀವಲ್ಲ, ಪಾತಿ ಮಾಡಿಬಿಟ್ಟು ಅಂದ್ಕೊಂಡ್ರೆ, ಕಲ್ಲು ಇದೆ ನೆಲ. ಇಲ್ಲಿ ಏನಾಗಿದೆ ಗೊತ್ತಾ, ಒಂದು 5-6 ವರ್ಷದ ಹಿಂದೆ, ಅಂದರೆ ಯಾವುದೋ ಒಂದು ಇಲ್ಲಿ ಪಕ್ಕದಲ್ಲಿರೋ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿದಾಗ, ರೂಮ್ನೋ ಇಲ್ಲ ಬಿಲ್ಡಿಂಗ್ನೋ ಏನೋ ಒಂದು BHKದೇನೋ ಡೆಮಾಲಿಷ್ ಮಾಡಿದಾಗ
ಅದ್ರದ್ದು ಕಾಂಕ್ರೀಟ್ ಪೀಸ್ಗಳೆಲ್ಲ ಏನಿರುತ್ತೆ ಸಿಮೆಂಟು ಬ್ರಿಕ್ಸು ಅದು ಇದು ಹಾಳು ಮೂಳು ಎಲ್ಲ ಇರುತ್ತಲ್ವ, ಟ್ರ್ಯಾಕ್ಟ್ರಲ್ಲೆಲ್ಲ ಹೋಗಿ ತೊಗೊಂಡೋಗಿ ಖಾಲಿ ಸೈಟಲ್ಲಿ ಡಂಪ್ ಮಾಡ್ತಾರಲ್ವ, ಆ ಥರ ಡಂಪ್ ಮಾಡಿಬಿಟ್ಟಿದ್ದಾರೆ 5-6 ವರ್ಷದ ಹಿಂದೆ. ಅದೆಲ್ಲನೂ ಇವಾಗ ಗಟ್ಟಿ ಆಗಿಬಿಟ್ಟಿದೆ. ನಿಮಗೆ ಗೊತ್ತಲ್ವಾ ಸಿಮೆಂಟ್ ಅಂದರೆ ಯಾವ ಥರ, ಅದರಲ್ಲಿ ಯಾವುದು ಏನು ಬೆಳೆಯೋದೇ ಇಲ್ಲ, ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಅದು ಪುಡಿ ಮಾಡೋಕ್ಕೆ ಸಾಧ್ಯ ಇಲ್ಲ, ನೆಲದಲ್ಲಿ ಮಣ್ಣು ಜೊತೆ ಮಿಕ್ಸ್ ಆಗಲ್ಲ, ಏನೂ ಇಲ್ಲ, ಕಾಂಕ್ರೀಟ್ ಅದು ಆಯಿತಾ. ಇವಾಗ ಕಾಂಕ್ರೀಟ್ ನೆಲ ಆಗೋಗ್ಬಿಟ್ಟಿದೆ. ಆಮೇಲೆ ಜಲ್ಲಿಕಲ್ಲು ಬೇರೆ ಇದ್ರ ಮೇಲೆ ಹಾಕ್ಸ್ಬಿಟ್ಟಿದ್ದಾರೆ. ಒಂದು 3 ಇಂಚಷ್ಟು ಡೀಪಲ್ಲಿ ಜಲ್ಲಿಕಲ್ಲಿದೆ, ಸಣ್ಣ ಸೂಜಿ ಥರ. ನನಗೆ ಇಲ್ಲಿ ಕಾಲಿಡೋಕ್ಕಾಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಮಣ್ಣನ್ನು ಮುಟ್ಟೋಕ್ಕಾಗ್ತಾ ಇಲ್ಲ. ಗಡಪಾರಿಯಿಂದ ಎಷ್ಟು ಹೊಡೆದ್ರೂ ನೆಲ ಅದು ಇದು ಆಗ್ತಾನೇ ಇಲ್ಲ ಗಿಡ ಹಾಕೋದಕ್ಕೆ. ಕಷ್ಟಪಟ್ಟು ನೆಲ ಇದನ್ನು ಮಾಡಿಬಿಟ್ಟು ನಾನು ಇಲ್ಲಿ ಒಂದು ದಾಸವಾಳ ಗಿಡ ನೋಡಿ ಹಾಕ್ಬಿಟ್ಟೆ ಆಲ್ರೆಡಿ. ನಾನು ಮಣ್ಣೆಲ್ಲ ಲೂಸ್ ಮಾಡಿದ್ನಲ್ವ ಗಡಪಾರಿಯಿಂದ, ಎಲ್ಲ ಅದನ್ನ ಲೂಸ್ ಮಾಡಿದೆ. ಆಮೇಲೆ ನಮ್ಮ ಮನೆಯವರು ಈ ಥರ ಪಾತಿ ಮಾಡಿದ್ರು. ಅಂದರೆ ಇಬ್ಬರು ಸೇರಿಕೊಂಡು ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಅಂತ ಹೇಳ್ತೀನಿ. ಗಡಪಾರಿ ಎಲ್ಲ ತಂದು ಕೊಟ್ಟರು. ಅವರು ಸ್ವಲ್ಪ ಗಡಪಾರಿಯಿಂದ ಕೆಲಸ ಮಾಡಿದ್ರು. ನಾನು ಇದನ್ನು ತೊಗೊಂಡು ನೋಡಿ, ಬೇಡಮ್ಮ ನಿನ್ನ ಕೈಲಾಗಲ್ಲ, ನೆಲ ಕಲ್ಲಿದೆ, ಗಟ್ಟಿ ಇದೆ ನೆಲ, ಆಗಲ್ಲ ಬಿಟ್ಬಿಡು ಅಂದರು. ಆದ್ರೂ ಇಲ್ಲ, ನಾನು ಸ್ವಲ್ಪ ಮಾಡ್ತೀನಿ, ನಾನು ಕಷ್ಟಪಡಲೇಬೇಕು, ನಾನು ಗಿಡ ಹಾಕಲೇಬೇಕು ಅಂದ್ಬಿಟ್ಟು ಮಾಡಿದೆ ಅಂತ ಹೇಳ್ತೀನಿ. ಜಲ್ಲಿಕಲ್ಲು ಸಿಕ್ಕಾಪಟ್ಟೆ ಇದಾವ್ರಿ. ಅದನ್ನು ಇದು ಸಲ್ಕೆ ಅಂತ ಹೇಳ್ತಾರಲ್ವ, ಈ ಸಲ್ಕೆ ಗುದ್ಲಿ ಅದೇನೇನೋ ಬರುತ್ತಲ್ವ, ಅದು ಎಳಿತಾರೆ ನೋಡಿ ಸಲ್ಕೆಯಿಂದ ಮಣ್ಣು ಅದೆಲ್ಲನೂ, ಅದರಿಂದ ನೀಟಾಗಿ ಎಳಿಬೇಕು ಅಂದರೆ ಒಂದು ಟ್ರ್ಯಾಕ್ಟರ್ ಲಾರಿ ಇಲ್ಲಿ ಕೆಂಪು ಮಣ್ಣು ಒಡಿಸ್ಬಿಡ್ಬೇಕು, ಆವಾಗಲೇ ಗಿಡಗಳು ಬರೋದು ನೋಡಿ. ಆ ಥರ ಬರಡನ್ನೆಲ್ಲ ಇರೋದನ್ನು ನಾನು ಯಾವ ಥರ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ 7 ಗಂಟೆ ಆಯಿತು, 5 ಗಂಟೆ ಸಾಯಂಕಾಲ 5 ಗಂಟೆಯಿಂದ ಸಾಯಂಕಾಲ 7 ಗಂಟೆ ಬುಧವಾರದ ದಿವಸ ಆಯಿತು. ಇವಾಗ ನೀರು ಹಾಕ್ಬಿಟ್ಟು ಎಲ್ಲ ಮಣ್ಣೆಲ್ಲ ಇದು ಮಾಡಿಬಿಟ್ಟು ನಾವು ಇವಾಗ ಕಾಫಿ ಕುಡಿಯೋಕ್ಕೆ ಹೋಟ್ಲಿಗೆ ಹೋಗ್ತೀವಿ. ನಮ್ಮ ಮನೆಯವರು ಸಾಕು ಬಂದುಬಿಡು, ಮನೇಲೇನು ಮಾಡಬೇಡ, ಹೊರಗಡೆ 2 ಇಡ್ಲಿ ತಿಂದ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಕಾಫಿ ಕುಡಿಯೋಣ ಅಂದರು. ನೋಡಿ ಇದು ಇನ್ನೂ ಸ್ವಲ್ಪ ಬಿಸಿಲಿದೆ, ಅಂದರೆ 6:30 ಆಗಿದೆ. ಇದು ಗಿಡ ಹಾಕಿ ಇನ್ನೊಂದೆರಡು ಇದು ಹಾಕಿದ ಮೇಲೆ ಇನ್ನೆರಡು ಗಿಡಗಳ್ನ ಹಾಕಿದ್ವಿ. ಯಾವುದದು ನಿತ್ಯ ಮಲ್ಲಿಗೆ ಮತ್ತು ಕಣಗಿಲೆ ಗಿಡ ಮತ್ತು ತುಂಬೆ ಗಿಡ, ಇಷ್ಟು ಗಿಡಗಳ್ನ ಹಾಕ್ಬಿಟ್ಟು ಆಮೇಲೆ ತುಳಸಿ ಗಿಡಕ್ಕೆಲ್ಲ ನೀರು ಹಾಕಿ, ಇಲ್ಲೆಲ್ಲ ಗಿಡಗಳಿಗೂ ನೀರು ಹಾಕಿ ಪಾತಿ ಮಾಡಿ ನಾವು ಹೊರಡೋ ಅಷ್ಟೊತ್ತಿಗೆ ಇಲ್ಲಿಂದ 7 ಗಂಟೆ ಆಯಿತು. ನೋಡಿ ದಾಸವಾಳ ಗಿಡ ಎಷ್ಟು ಚೆನ್ನಾಗಿ. ಇನ್ಮೇಲೆ ನಾನೇ ಬರ್ತೀನಿ, ಆವಾಗವಾಗ ಇಲ್ಲಿ ನಮ್ಮ ಮನೆ ಹತ್ರನೇ ಇದೆ, ನಾನೇ ಬಂದುಬಿಟ್ಟು ಗಿಡಗಳ್ದು ಆರೈಕೆ ಮಾಡ್ತೀನಿ. ಸ್ವಲ್ಪ ಗೊಬ್ಬರ ಹಾಕೋದು, ನೀರು ಹಾಕಿದ್ದಾರೆ ಇಲ್ಲ ನೋಡೋದು, ಮತ್ತು ಇದೆಲ್ಲನೂ ನಾನೇ ಚೆಕ್ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಪುರೋಹಿತರು ಇದ್ದಾರಲ್ವ, ಅವ್ರದ್ದು ಪೌರೋಹಿತ್ಯ ಮಾತ್ರ ದೇವಸ್ಥಾನ, ಆದರೆ ಅಲ್ಲಿ ಒಬ್ಬರು ಮಾಲಿ ಅಂತ ಇರಬೇಕು. ಅಂದರೆ ಗಿಡಗಳು ನೋಡ್ಕೊಳ್ಳೋಕ್ಕೆ, ಕಸ ಗುಡಿಸೋಕ್ಕೆ, ದೇವಸ್ಥಾನ ಎಲ್ಲ ಕ್ಲೀನ್ ಮಾಡೋಕ್ಕೆ ಒಬ್ರು ಇರಬೇಕು, ಯಾರೂ ಇಲ್ಲ. ಅಟ್ಲೀಸ್ಟ್ ಗಿಡಗಳ್ನಾದರೂ ನಾನು ಆವಾಗವಾಗ ಬಂದು ನೋಡ್ಕೊಳ್ಳೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಅದು ಒಂದು ಪುಣ್ಯದ ಕೆಲಸ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮಗೆ ದೇವರು ಅಂದರೆ ಒಂದು ಆಶೀರ್ವಾದ ಇರುತ್ತೆ. ಗಿಡಗಳು ಅಂದರೆ ಪ್ರಕೃತಿ ದೇವರು ಅಲ್ವಾ, ಅದಕ್ಕೆ ನನಗೆ ತುಂಬ ಇಷ್ಟ ಇತ್ತು ಇಲ್ಲೇ ದಾಸವಾಳ ಗಿಡ ಹಾಕಬೇಕು ಅಂತ. ಯಾಕೆಂದರೆ ನಾವಿರೋ ಇವಾಗ ಅಪಾರ್ಟ್ಮೆಂಟಲ್ಲಿ ಎಲ್ಲೂ ನಾವು ದಾಸವಾಳ ಗಿಡ ಅಷ್ಟು ದೊಡ್ಡ ಗಿಡ ಹಾಕೋಕ್ಕಾಗಲ್ಲ. ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ನೆಲ ನಿಮಗೆ. ಇದೆಲ್ಲ ನಾನೇ ನೀರು 1 ಬಕೆಟು 2 ಬಕೆಟಲ್ಲಿ ಎಲ್ಲ ನೀರು ಎರಚಿದ್ದೀನಿ ನೀಟಾಗಿ ಮಣ್ಣಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೆಲ. ಆ ಥರ ಇರಬೇಕು ರೀ ನೆಲ ಅಂದರೆ, ಭೂಮಿ. ಬರಡು ಭೂಮಿ ಇದ್ದರೆ ಜೀವನ ಹೇಗೆ ಮಾಡೋದು ಮನುಷ್ಯ? ಎಲ್ಲ ಕಾಂಕ್ರೀಟು ಎಲ್ಲ ಹಾಕಿ ಸಿಮೆಂಟ್ ಹಾಕಿ ಮುಚ್ಚಿಬಿಟ್ರೆ, ಗಿಡಗಳಿಲ್ಲ ಅಂದರೆ ಮನುಷ್ಯ ಹೇಗೆ ಉಸಿರಾಡೋಕ್ಕೆ ಸಾಧ್ಯ ಇದೆ ಅಂತ ನಾನು ಕೇಳೋದು. ಏನು ಮಾಡಬೇಕು ಏನಪ್ಪ, ಒಂದೊಂದು ಸಾರಿ ತುಂಬ ಬೇಜಾರಾಗುತ್ತೆ. ಇವತ್ತು ಆಗಿರೋದು ಒಂದು ಫಸ್ಟ್ ನನಗೆ ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸ್. ಅಂದರೆ ಮಣ್ಣಿರುತ್ತೆ ಅಂದ್ಕೊಂಡು ಬಂದೆ, ಆದರೆ ಇಲ್ಲಿ ಜಲ್ಲಿಕಲ್ಲು ಮತ್ತು ಅಗ್ದಂಗೆ ಪ್ಲಾಸ್ಟಿಕ್ ಕವರ್ಗಳು, ಆಮೇಲೆ ಸಿಮೆಂಟ್ ಬ್ರಿಕ್ಸ್ಗಳು, ಟೈಲ್ಸ್ ಪೀಸ್ಗಳು ತುಂಬಾ ಸಿಕ್ತು. ಗಡಪಾರಿಂದ ನಾವು ಅಗ್ದಾಗ ಆಲ್ಮೋಸ್ಟ್ ಅರ್ಧ ಅಡಿವರೆಗೂ ನಾವು ಅಗಿದ್ರೂ ನಮಗೆ ಆಮೇಲೆ ಮಣ್ಣು ಸಿಕ್ತು. ಮಣ್ಣು ಕಾಣಲೇ ಇಲ್ಲ ನಾನು. ಇದೇನಿದು ಬರೀ ಕಲ್ಲುಗಳೇ ಬರ್ತಾ ಇದೆ ರೀ, ಏನದು ಹಂಡೆ ಇದೆಯಾ ತಪ್ಪಲೆ ಇದೆಯಾ ಅಂತ ನಮ್ಮ ಮನೆಯವ್ರಿಗೆ ತಮಾಷೆ ಮಾಡೋದು. ಅದು ನೋಡಿದ್ರೆ ಟೈಲ್ಸು, ಆಮೇಲೆ ಸಿಮೆಂಟ್ ಬ್ರಿಕ್ಸು ಈ ಥರ ಎಲ್ಲ ಸಿಕ್ತು. ನೋಡಿ ಸಾಯಂಕಾಲ ಮನೆಗೆ ಬಂದ ಮೇಲೆ ನಮ್ಮ ಈಶಾನಿಗೆ ಒಂದು 10 ರೂಪಾಯಿ ಐಸ್ ಕ್ರೀಮ್ ನಾನು ಕಪ್ ತೊಗೊಂಡು ಬರ್ತೀನಿ. ಅವಳು ಹೋಗ್ತೀನಿ ಮನೆಯಲ್ಲಿ ಐಸ್ ಕ್ರೀಮ್ ತೊಗೊಂಡು ಬರ್ತೀನಮ್ಮ ಅಂತ. ಯಾವಾಗಲಾದರೂ ಒಂದು ಟೈಮು ಅವಳಿಗೆ 2 ಸ್ಪೂನ್ ಅಷ್ಟೇ, ಒಂದು ಸಣ್ಣ ಬಾಕ್ಸ್ ಇರುತ್ತೆ, ಐಸ್ ಕ್ರೀಮ್ ಕಪ್ ಇರುತ್ತೆ, ಅದರಲ್ಲಿ 2 ಸ್ಪೂನ್ ಇರುತ್ತೆ, ಅದನ್ನು ತೊಗೊಂಬಂದು ಕೊಡ್ತೀನಿ. ತುಂಬ ಅಂದರೆ ತುಂಬ ಒಂದು ತರಲೆ ಅವಳಿಗೆ ಸುತ್ತಾಡಿಸ್ಬೇಕು, ಅವಳಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕು. ಬರೀ ಎಷ್ಟು ಆಟ ಆಡ್ತಾಳೆ ಅಂದರೆ, ನನಗೆ ಬಿಡಮ್ಮ ಸಾಕು, ನಾನು ಕೆಲಸ ಇದೆ, ನಾನು ಅಡುಗೆ ಮಾಡಬೇಕು, ಕಿಚನ್ ಕ್ಲೀನ್ ಮಾಡಬೇಕು ಅಂದರೆ ಬಾಲ್ ತೊಗೊಂಡು ಬರ್ತಾಳೆ. ಬರೀ ಬಾಲ್ ತೊಗೊಂಬರ್ತಾಳೆ, ಬಾಲ್ ಆಟ ಆಡೋಣ ಬಾ ಅಂತ ಕರಿತಾಳೆ. ಏನು ಮಾಡೋದು, ನಗು ಬರುತ್ತೆ. ತುಂಬ ಕಾಮಿಡಿ ಪೀಸ್ ರೀ ಇದು. ವಿಚಿತ್ರ ಇದೆ ನಮ್ಮ ಮನೆಯಲ್ಲಿ. ಬಾಯಿ ದೇವ್ರ ದನಿ ಕೊಟ್ಟಿಲ್ಲ ಅಷ್ಟೇ ಅವಳಿಗೆ. ಎಲ್ಲ ಕೇಳ್ತಾಳೆ, ಹೊರಗೆ ಕರ್ಕೊಂಡು ಹೋಗು ಅಂತಾಳೆ,
ಆಮೇಲೆ ಬಾಲ್ ಆಟ ಆಡಿಸು ಅಂತಾಳೆ, ಐಸ್ ಕ್ರೀಮ್ ತಂದು ಕೊಡು ಅಂತಾಳೆ. ಪ್ರತಿಯೊಂದು ನಮಗೆ ಅರ್ಥ ಆಗುತ್ತೆ ಅವಳ ಭಾಷೆ ಎಲ್ಲನೂ. ಈ ಥರ ನೋಡಿ. ಹೀಗೆ ಇವತ್ತು ನಾನು ದೇವಸ್ಥಾನದಲ್ಲಿ, ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಕಣಗಿಲೆ ಗಿಡ ಮತ್ತು ದಾಸವಾಳ ಗಿಡ ಹಾಕಿದ್ದು ತುಂಬ ನನಗೆ ಖುಷಿ ಆಯಿತು ಅಂತ ಹೇಳ್ತೀನಿ.